ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೆಗಾ ಜಾಗಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸ್ವಲ್ಪ ವಾಯ್ಸ್ ಸರಿ ಇಲ್ಲ, ಗಂಟ್ಲು ಕಟ್ಟಿರೋದ್ರಿಂದ ವಾಯ್ಸ್ ಸ್ವಲ್ಪ ಚೆನ್ನಾಗಿ ಕೇಳಿಸಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೆಳಗ್ಗೆ ಬೇಗ ಎದ್ವು. ಇವತ್ತು ಊರಿಗೆ ಹೋಗೋದಿತ್ತು, ಸಂಜೆ ಹೋಗೋದಿರೋದು. ಬಟ್ ಬೆಳಗ್ಗೆಯಿಂದನೇ ಸ್ವಲ್ಪ ಕೆಲಸಗಳೆಲ್ಲ ಇರುತ್ತಲ್ವ, ಸೊ ಹಾಗಾಗಿ ಎದ್ದೆ ಬೆಳಗ್ಗೆ ಬೇಗ. ಸನ್ರೈಸ್ ಕೂಡ ಆಗಿರಲಿಲ್ಲ. ಇನ್ನು ಗಿಡಗಳನ್ನ ನೋಡ್ತಾ ಇದ್ದೆ. ಗಿಡ ಯಾಕೋ ಹಾಳಾಗಿದೆ, ಎಲ್ಲ ಗೊಬ್ಬರಗಳನ್ನ ಹಾಕಬೇಕು, ಹಾಕೇ ಇಲ್ಲ ಗೊಬ್ಬರನ. ತುಂಬ ದಿನ ಆಯಿತು, ನೀರೆಲ್ಲ ಬಿಡಬೇಕು ಇನ್ನು. ಸೊ ಹಾಗೆ ಗಿಡಗಳನ್ನ ನೋಡ್ತಾ ಇದ್ದೆ. ಬೇಜಾರಾಗೋಯ್ತು ನನಗೆ. ಇದು ಯಾವಾಗ ಆಯಿತು ಅಂತಲೇ ಗೊತ್ತಿಲ್ಲ, ಎಲೆ ಈ ಥರ ಸಖತ್ ಬೇಜಾರಾಯಿತು. ಸರಿ ನಾಳೆನೇ ಏನಾದರೂ ಮಾಡಬೇಕು ಇದಕ್ಕೆ ಅಂತ ಯೋಚನೆ ಮಾಡಿಕೊಂಡು ನಾನು ಹೋಗಿದ್ದೆ ಕಿಚನ್ ಕಡೆಗೆ. ಯಾಕೆ ಅಂದರೆ ಅಮ್ಮ ಜೊತೆ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಏನಂತ ನೋಡಿ ನಿಮಗೆ ಗೊತ್ತಾಗತ್ತೆ. ಕಡಲೆಬೇಳೆ 1 ಲೋಟ. ಅದು ಜನ ಎಷ್ಟಿರ್ತಾರೆ ಅಷ್ಟು ನೆನೆಸ್ಕೋಬೇಕು. ನೆನೆಸ್ಕೊಂಡು ರುಬ್ಬೇಕು. ನೈಟೇ ನೆನೆಸ್ಕೊಬೇಕಾ? ನೈಟ್ ಆದ್ರೂ ಸರಿ, ಬೆಳಗ್ಗೆ ಹೊತ್ತು 1 ಅವರ್ ಕಡಲೆಬೇಳೆ ಇದು ನೆನೆಸಿಟ್ಕೋಬೇಕು. ಮೆಣಸಿನ್ಕಾಯಿನ ಬೇಕು ಅಂದರೆ ಕುಯ್ದು ಹಾಕೋಬೋದು, ಇಲ್ಲಾಂದರೆ ಮಿಕ್ಸಿಗೆ ಹಾಕೊಳ್ಳೋದು. ಮತ್ತೆ ಇದು ಮೆಣಸಿನ್ಕಾಯಿನ ರುಬ್ಕೊಂಡಿರೋದು. ಇದು ಕೊತ್ತಂಬರಿ, ಸಬ್ಬಕ್ಕಿ ಸಣ್ಣಗೆ ಹಚ್ಕೋಬೇಕು. ಈರುಳ್ಳಿನೂ ಅಷ್ಟೇ ಸಣ್ಣಗೆ ಹಚ್ಕೋಬೇಕು. ಇದು ತೆಂಗಿನಕಾಯಿ ತುರಿ, ಇದು ಅಕ್ಕಿ ಹಿಟ್ಟು. ಇಷ್ಟು ಎಲ್ಲ ಹಾಕಿ ಕಲಸ್ಕೋಬೇಕು. ಅಳತೆ ಅಂತಿಲ್ಲ, ನೀವೆಲ್ಲ ಜನ ಹೆಂಗಿರ್ತಾರೆ ಹಂಗೆ ಮಾಡ್ಕೋಬಹುದು. ಆಮೇಲೆ ಒಂದೇ ಒಂದು ಚಿಟಿಗೆ ಸೋಡಾ, ಅಡುಗೆ ಸೋಡಾ ಹಾಕೊಂಡು ಕಲಸ್ಬಿಟ್ಟು ಇಡ್ಲಿ ಪಾತ್ರೆಗೆ ತಟ್ಟಿಕ್ಬೇಕು. ಅಷ್ಟು ಮಾಡಿದ್ರೆ ಅಬೆ ವಡೆ ಅಂತಾರೆ, ಇಲ್ಲಾಂದ್ರೆ ಉಸಿರು ವಡೆ ಅಂತಾರೆ. ಇದು ಈಗ ಕಲ್ಸ್ಕೋಬೇಕಲ್ಲ, ಇವಾಗ ಎಲ್ಲ ಹಾಕೊಂಡು ಕಲಸ್ಕೊಳ್ಳೋದು. ಕಲ್ಸ್ಕೊಬಿಡೋದು ಈಗ ಹಾಕೋಣದ. ಇದು ಸೊಪ್ಪಿದು, ಸಬ್ಬಕ್ಕಿ, ಕೊತ್ತಂಬರಿ, ಇದು ಈರುಳ್ಳಿ, ಇದು ತೆಂಗಿನಕಾಯಿ. ಲಾಸ್ಟ್ ಟೈಮ್ ಒಂದ್ಸರಿ ಮಾಡಿದ್ವು, ಆವಾಗ ಅದು ಚಾನಲೇ ಡಿಲೀಟ್ ಆಯಿತು. ಇವಾಗ ಮತ್ತೆ ಅದಕ್ಕೆ ಮೆಣಸಿನ್ಕಾಯಿ ರುಬ್ಬಿರೋದು. ರುಬ್ಕೊಂಬಿಟ್ರೆ ಎಲ್ಲ ಸಣ್ಣ ಮಕ್ಕಳು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಬೈಕ್ ಸಿಗಲ್ವಲ್ಲ. ನಮ್ಮನೆಲ್ಲ ನಮ್ಮ ಪಾಪನ ತಿನ್ಕೊಬೋದು. ತಿಂತ ಇಷ್ಟು ಹಾಕೋಬೇಕು. ಒಂದು ಚಿಟಿಕೆ ಸೋಡಾ, ಯಾಕೆಂದರೆ ಹೊರಟು ಬರಲ್ಲ. ಉಪ್ಪು ಹಾಕೋಬೇಕು. ಉಪ್ಪು ಎಷ್ಟು ಬೇಕು ಅಷ್ಟು ರುಚಿಗೆ. ಉಪ್ಪು, ಸ್ವಲ್ಪ ಸೋಡಾ, ಸುಮ್ಮನೆ ಒಂದೇ ಕೆಲವರು ಹಾಕಲ್ಲ, ಹಾಕಿದ್ರೆ ಸಾಫ್ಟಾಗಿರ್ತವೆ. ಇವಾಗ ಇದಕ್ಕೆ ಅಕ್ಕಿ ಹಿಟ್ಟು ಎಷ್ಟು ಬೇಕಷ್ಟು. ಎಲ್ಲ ಮಿಕ್ಸ್ ಮಾಡಿ ಕಲಸ್ಕೋಬೇಕು. ನೀರೇನು ಹಾಕಂಗಿಲ್ಲ, ಕಡಲೆಬೇಳೆ ಸ್ವಲ್ಪ ನೀರು ಹಾಕಿ ರುಬ್ಬಿರ್ತೀವಲ್ಲ, ನೀರು ಹಾಕೋಂಗೇ ಇಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಅಕ್ಕಿ ಹಿಟ್ಟು ನೋಡ್ಕೊಂಡು ಹಾಕೊಂಡು ಉಂಡೆ ಬರ್ಬೇಕು ಈ ಥರ ತಟ್ಟಕ್ಕೆ. ಆಮೇಲೆ ಇದ್ರೆ ನೋಡ್ಕೊಂಡು ಹಾಕೊಬೇಕು, ರುಚಿಗಿಲ್ಲ. ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಇದಾಯ್ತು ಮಿಕ್ಸು. ಉಂಡೆ ಕಟ್ಟಿ ಹಿಂಗೆ ಎಷ್ಟು ತಟ್ಟಿ ಇಟ್ಕೋಬೇಕು. ನಿಮ್ಗೆ ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗಿ, ಚಿಕ್ಕದು ಬೇಕು ಅಂದರೆ ಚಿಕ್ಕದಾಗಿ, ಈ ಥರ. ತಟ್ಟೆ ಇಟ್ಟಿದಾಗ ಈ ಥರ ಬರುತ್ತೆ. ಇಲ್ಲಿ ತಪ್ಪಲಿಗೆ ಇವಾಗ ಮಾಡ್ತಿರೋದೇ ಇದು. ಅವಾಗ ಇನ್ನು ಕಲ್ತಿಂತನೋ ಮಾಡಿರೋದು. ಇನ್ನೆಂಥವರು ಗೊತ್ತಿದ್ರೆ ಅಲ್ಲ, ಇನ್ನೆಂಥವರು ಗೊತ್ತಿದ್ರೆ ಮಾಡಿ ಇಷ್ಟಪಡ್ತಾರೆ ಅಷ್ಟೇ. ಜೋಡಿಸಿಟ್ಬೋದು. ಒಂದು 20 ನಿಮಿಷ, ಅರ್ಧ ಗಂಟೆ. ಲೋ ಫ್ಲೇಮಲ್ಲಿ ಏನಿಲ್ಲ, ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಇಡ್ಲಿ ಥರ. 20 ನಿಮಿಷ ಬೇಯಿಸ್ಕೊಂಡು ಬೇಯಿಸ್ಬೇಕು, ಒಂದು ಅರ್ಧ ಗಂಟೆ ಆದರೂ. ಉಲ್ಟಾ ಮಾಡಿ ಬೇಯಿಸಂಗಿಲ್ವಾ?
ಇಲ್ಲ ಇಲ್ಲ ಹಂಗೆ ಹೆಂಗಿರುತ್ತೆ ಹಂಗೆ ಅಷ್ಟೇ ಬೇಯಿಸ್ಕೋಬೇಕು. ಇವೆಲ್ಲ ಇಡ್ಲಿ ಹಂಗ ಇಲ್ಲ ಮತ್ತೆ ಇಕ್ಕಂಗಿಲ್ಲ. ಥ್ರೂ ಚಟ್ನಿ ಯಾವ್ದಾದ್ರು ಕಾಂಬಿನೇಷನ್ ಚೆನ್ನಾಗಿರ್ತದೆ. ಬರೀದೇ ತಿನ್ನೋರು ತಿನ್ಬೋದು. ಖಾರ ಬೇಕು ಅಂದ್ರೆ ಇನ್ನೊಂಚೂರು ಖಾರ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರ್ತದೆ. ಹಂಗೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ವ, ಸೊ ಹಾಗಾಗಿ ನೈಟ್ ಹೊರಟಿದ್ದು ನಾವು ಹೊರಟಾಗ್ಲೇ 12 ಗಂಟೆ ಹತ್ರ ಆಗಿತ್ತು. ನೆಲಮಂಗಲ ಬಿಟ್ಟಾಗಲೇ 12 ಗಂಟೆ ಆಗಿತ್ತು. ಜಗ್ಗಿನೂ ಜಿಮ್ ಮುಗಿಸ್ಕೊಂಡ್ಬಂದು ಮತ್ತು ಟ್ರಾಫಿಕ್ಕು ಕಮ್ಮಿ ಇರುತ್ತೆ ಅಂತ ಹೊರಟ್ವು. ಬಟ್ ಟ್ರಾಫಿಕ್ ಹಾಗೇ ಇತ್ತು 12 ಗಂಟೆ ಆದ್ರೂ. ಹೋಗ್ತಾ ಹೋಗ್ತಾ ಒಂದು ಕಾಫಿ ಡೇ ಹತ್ರ ನಿಲ್ಲಿಸಿದ್ವು. ಅದು ಸ್ವಲ್ಪ ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಕಾಫಿ ಕುಡ್ಕೊಂಡು ಹೋದ್ವು. ಕಾಫಿ ಡೇಯಲ್ಲಿ ಫುಲ್ಲು ಸ್ಕ್ಯಾಮು ನಡೀತಾ ಇದೆ. ಸೊ ಏನು ಮಾಡೋಕ್ಕಾಗಲ್ಲ, ಆ ಥರ ಎಲ್ಲ ನಡೀತಾ ಇರುತ್ತೆ. ಯಾವಾಗಲೂ ಒಂದು ಸರಿ ಕುಡಿತೀವಲ್ಲ, ಇಟ್ಸ್ ಓಕೆ ಅಂತ ಕುಡಿಬೇಕು. ಆಮೇಲೆ ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವು. ಸಖತ್ತಾಗಿತ್ತು ನೈಟ್ ಜರ್ನಿ ಅಂತೂ. ನನಗಂತೂ ನೈಟ್ ಜರ್ನಿ ಅಂದರೆ ಸಖತ್ ಇಷ್ಟ. ಯಾರಿಗೆಲ್ಲ ನೈಟ್ ಜರ್ನಿ ಇಷ್ಟ ಇರಲ್ಲ ಅಲ್ವಾ? ನಿಮಗೂ ಇಷ್ಟನಾ ನೈಟ್ ಜರ್ನಿ ಅಂದರೆ? ಕಮೆಂಟ್ ಮಾಡಿ, ನನಗೂ ಇಷ್ಟ ಅಂತ. ಅದಾದ ತಕ್ಷಣ ನಾವು ಹೊರಟ್ವು. ಮತ್ತು ಅಲ್ಲಿಂದ ಹೊರಟಿ ನಾವು ಮನೆಗೆ ಹೋದಾಗ 4 ಗಂಟೆ ಆಗಿತ್ತು. ಹೋದ ತಕ್ಷಣ ಮಲ್ಕೊಂಡ್ಬಿಟ್ವು, ಏನೂ ತಿಂದಿಲ್ಲ ಏನಿಲ್ಲ. ಆಮೇಲೆ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಏನಿದ್ದಿಲ್ಲ, 8ಗೆಲ್ಲ ಎದ್ವು. ಜಗ್ಗಿ ಲೇಟಾಗಿ ಎದ್ದರು, ಬಟ್ ನಾನು ಬೇಗ ಎದ್ದೆ. ಅಪ್ಪ ಬೋರ್ ಕೂರಿಸ್ತಾಯಿದ್ರು ತೋಟದ ಹತ್ರ. ನಮ್ಮದಿದೆ ಬೋರು, ಬಟ್ ಈ ಟೈಮ್ಗೆ ಇನ್ನೂ ನೀರು ಬೇಕಾಗುತ್ತೆ ತೋಟಕ್ಕೆಲ್ಲ. ಮತ್ತು ಅಪ್ಪ ಪೈರೆಲ್ಲ ಮಾಡ್ತಾರೆ ಅಲ್ವಾ, ಬೆಳೆ ಎಲ್ಲ ಬೆಳಿಬೇಕಾದ್ರೆ ಬೇಕಾಗುತ್ತೆ ಅಂತ ಮತ್ತೆ ಒಂದು ಬೋರ್ನ ಕೂರಿಸ್ತಾಯಿದ್ರು. ಸೊ ಜಗ್ಗಿ, ನಾನು, ಅಕ್ಕನ ಮಕ್ಕಳು ಎಲ್ಲರೂ ಹೋದ್ವು ಅಲ್ಲಿಗೆ. ಅವತ್ತಿನ ದಿನ ಒಂದು ಮದುವೆನೂ ಕೂಡ ಇತ್ತು, ಸೊ ಅದನ್ನು ಅಟೆಂಡ್ ಮಾಡಬೇಕಿತ್ತು. ಸೊ ಅದಕ್ಕೆ ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂತ ಫಸ್ಟ್ ಇಲ್ಲಿಗೆ ಬಂದ್ವು. ನೀರು ಬರ್ತಾಯಿತ್ತು, ಖುಷಿ ಆಯಿತು. ಎಷ್ಟೊಂದು ಸರಿ ನಮ್ಮಪ್ಪ ಕೊರಿಸ್ದಾಗ ನೀರು ಬರ್ದೇ ಇದ್ದಾಗ ಸಖತ್ ಬೇಜಾರಾಗಿತ್ತು. ಬಟ್ ಈ ಸರಿ ಖುಷಿ ಆಯಿತು, ಓಕೆ ಸ್ವಲ್ಪನಾದರೂ ಬಂತು ಅಂತ. ಸೊ ಅದಕ್ಕೆ ನಿಮಗೂ ತೋರಿಸೋಣ ಅಂತ ಈ ವಿಡಿಯೋನ ಹಾಕಿದ್ದೀನಿ. ಎಲ್ಲ ಒಂದೇ ಕಡೆನೇ ಕೂತ್ಕೊಂಡು ಎಳ್ನೀರು ಕುಡ್ಕೊಂಡು ಚೆನ್ನಾಗಿತ್ತು. ವ್ಯೂನ ಎಂಜಾಯ್ ಮಾಡಿಕೊಂಡು ಒಂಥರ ಖುಷಿ ಆಯಿತು ನನಗೆ. ಆದರೆ ಬಿಸಿಲು ಮಾತ್ರ ಎಷ್ಟಿತ್ತು ಗೊತ್ತಾ? ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೇಘಾ ಜಗ್ಗಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಒಬ್ಬೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಎಲ್ಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ನೆನ್ನೆ ನೈಟ್ ನಾನು ಆಲ್ರೆಡಿ ಬ್ಲಾಗ್ನ ಹಾಕಿದ್ದೀನಿ. ಊರಿಗೆ ಬಂದಿದ್ದೆ, ಸೊ ಹಾಗಾಗಿ ಬೆಳಗ್ಗೆಯಿಂದನೂ ಬ್ಲಾಗ್ನ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನಾನು ಹೋಮ್ ಟೂರು ಹಾಕಿದ್ದೀನಿ ನಮ್ಮ ಮನೆಯದು. ತುಂಬ ದಿನ ಆಗಿತ್ತು ಮನೆಗೂ ಬಂದು. ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬಂದಿದ್ದು. ಸೊ ಹಾಗಾಗಿ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇನ್ನೇನು ಸ್ವಲ್ಪ ಹೊತ್ತು ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡಾಗಿದೆ, ಹೊರಡಬೇಕು. ಬನ್ನಿ ಮನೆ ಒಳಗೆ ನಮ್ಮ ಅಮ್ಮ ಏನು ಮಾಡ್ತಾರೆ. ಜಗ್ಗಿ ಮಲ್ಕೊಂಡಿದ್ದಾರೆ. ನಾವು ಒಂದು ನಮ್ಮಮ್ಮ ಜಗ್ಗಿಗೆ ಪಲ್ಯ ಮಾಡ್ತಿದ್ದಾರೆ. ಪಲ್ಯ ಮತ್ತು ಚಪಾತಿ ಜಗ್ಗಿ ತಿನ್ನೋದು. ನಮ್ಮಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾರೆ. ನೈಟಿ ಹಾಕೊಂಡಿದ್ದಾರೆ. ಬಾಣಲಿ ಬಂದ ತೋರ್ಸೋಗಿಲ್ಲ ನಮ್ಮಮ್ಮ. ಎಷ್ಟು ಬಾಣಲಿ ಅಲ್ಲಿ ಬಿದ್ದಿದ್ರು ಹಳೆಯ ಬಾಣಲಿ ಇಟ್ಕೊಂಡು ಸಾಧ್ಯ ಚೆನ್ನಾಗಿ ಮಾಡುತ್ತೆ. ಇದು ಆಲ್ಮೋಸ್ಟ್ ನಮ್ಮ ಹಳೆ ಮನೆ ಇದ್ದಾಗೇನೆ ಚೆನ್ನಮ್ಮ ಎಷ್ಟೊಂದು ಆಲ್ಮೋಸ್ಟ್ 20 ವರ್ಷದ ಬಾಣಲಿ ಇಟ್ಕೊಂಡು ಇವಾಗ್ಲೂ ಮಾಡ್ತಾರೆ. ಲಾಸ್ಟ್ ಟೈಮ್ ಬಾಣಲಿ ಇದು ವಿಡಿಯೋ ಮಾಡಿದ್ವಲ್ಲ ದೊಡ್ಡಮ್ಮ, ನಾನು ಬಾಣಲಿ ನೋಡಿ ಕಮೆಂಟ್ ಹಾಕಿದ್ರು, ಇದ್ಯಾವ ಬಾಣಲಿ ಇಟ್ಕೊಂಡಿದ್ದೀರಾ ನೀವು, ಚೆನ್ನಾಗಿಲ್ಲ ಬಾಣಲಿ ಅಂತ. ಅದು ಇದ್ರದ್ದು ಅಲಸಂಡೆಕಾಯಿ ಉದ್ದುದ್ದ ಬರುತ್ತಲ್ಲ, ಅದ್ರ ಪಲ್ಯ ಚಪಾತಿ. ನಮ್ಮ ಅಕ್ಕ ಇದ್ದಾಳೆ, ತೋರಿಸ್ತೀನಿ. ಇಲ್ಲಿ ನಮ್ಮ ಅಕ್ಕ ಕೂತಿದ್ದಾಳೆ, ಇಲ್ಲಿ ನಮ್ಮ ಅವ್ವ. ಒಂದು ಯಾವ ಬ್ಲಾಗ್ ಅಲ್ಲಿ ಇದ್ದಾರೆ ಗೊತ್ತಾ ಇವರು? ವಲ್ತಾ ಬ್ಲಾಗ್ ಮಾಡಿದ್ವಲ್ಲ, ಕಾಫಿ ಕಾಯಿಸಿ, ಅದ್ರಲ್ಲಿ ಬಂದಿದ್ದಾರೆ ಅವರು. ಅಲ್ಲಿ ತೋರಿಸಿ, ಈ ಕಡೆಗೆ ಬರ, ಇಲ್ಲಿಗೆ. ಅವರು ನಮ್ಮ ಅವ್ವ. ಇಲ್ಲ ಬರವ, ಹೋಗ್ತೀವಿ, ಹೊರಟಿವಿ. ಇವರು ನಮ್ಮ ಫ್ಯಾಮಿಲಿಯಲ್ಲಿ ದೊಡ್ಡವ ಅಂತ, ಇವ್ರ ಹೆಸ್ರಂಗೆ ಇವರು ದೊಡ್ಡವರು ನಮ್ಮ ಫ್ಯಾಮಿಲಿಯಲ್ಲಿ. ಈಗ ಏಜ್ ಆಗಿದೆ, ಸೊ ಹಾಗಾಗಿ ಇವ್ರನ್ನ ಮಾತಾಡ್ಸ್ಕೊಂಬರೋಕ್ಕೆ ಅಂತ ಹೋದಾಗ ಈ ವಿಡಿಯೋ ಮಾಡಿಕೊಂಡೆ.
ನನಗಂತೂ ಅವನ್ ಕಂಡ್ರೆ ತುಂಬಾ ಇಷ್ಟ. ನಿಮ್ಮೆಲ್ರಿಗೂ ಈ ವಿಡಿಯೋಸ್ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನ ನೋಡಿ. ನಾನು ಇವ್ರನ್ನ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟಿ ಬ್ಯಾಂಗ್ಳೂರಿಗೆ ಬಂದು ತಲುಪಿದ್ದೀವಿ. ಓಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಬಾಯ್, ಲವ್ ಯು.